ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಗೃಹ ಪ್ರವೇಶದ ಪಾರ್ಟ್ 3 ವಿಡಿಯೋಸ್ ಆಗಿರುತ್ತೆ ಇದು. ಬೆಳಗಿನ ಜಾವನೇ ಎದ್ದು ಲಕ್ಷ್ಮೀನೆಲ್ಲ ಅಂದರೆ ಹಸು ಅನ್ನಬಾರ್ದು ಅಂತ ಲಕ್ಷ್ಮಿ ಅಂತಂದೆ ಅಷ್ಟೇ. ಸೊ ಲಕ್ಷ್ಮೀನ ಕರೆಸಿ ಯಾವ್ಯಾವ ರೀತಿ ಹಾಲು ಕರಿತಿದ್ದಾರೆ ನೋಡಿ. ಹೊಸದಾಗಲ್ವ ಬೇರೆ ಪ್ಲೇಸಿಗೆ ಕರ್ಕೊಂಬಂದಿರೋದು, ಹಾಗಾಗಿ ಹಸು ಒದಿಯುತ್ತೇನೋ ಅಂದ್ಬಿಟ್ಟು ಫಸ್ಟು ಕರುಗೆ ಹಾಲು ಕುಡ್ಸೋಕೆ ಬಿಟ್ವಿ ನಾವೆಲ್ಲರೂ. ಸೊ ಕರು ಸ್ವಲ್ಪ ಹಾಲು ಕುಡಿಸಿದ್ದಾದ್ಮೇಲೆ ಹಾಲು ಕರ್ಕೊಂಡೇ ಹಾಲು ಕಾಯಿಸೋಣ ಅಂಥೇಳಿ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಹಾಲು ಕರೆಯೋಣ ಅಂಥೇಳಿ ಕರ್ಕೊತಾ ಇದ್ವಿ. ನನಗಂತೂ ಸ್ವಲ್ಪ ಭಯ ಆಯಿತು, ಹಾಗಾಗಿ ನಾನು ಲೋಕಿ ಮುಂದೆ ಹಸುಗೆ ಅಕ್ಕಿ ಮತ್ತು ಬೆಲ್ಲ, ದೇವ್ರಿಗೆ ಕೊಡೋವಂಥದ್ದು ಬಾಳೆಹಣ್ಣಿತ್ತು, ಅದು ಸ್ವಲ್ಪ ನೈವೇದ್ಯ ಏನೇನು ಮಾಡಿದ್ವಿ ಅದೆಲ್ಲ ತಿನ್ನಿಸ್ತಾಯಿದ್ವಿ. ತಿನ್ನಿಸ್ಬೇಕಾದ್ರೆ ಹಸು ಒದಿಯಲ್ಲ ಅಂಥೇಳಿ ಆಗ ಗಿರ್ಜಕ್ಕ ಒಂದು ಸೈಡ ಹಾಲು ಕರಿತಾಯಿದ್ಲು. ಹಾಲು ಕರಿಬೇಕಾದ್ರೆ ಒದಿಯುತ್ತೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಹಸು ಸಾಕಿದಾರಲ್ವ ಅವರು, ಆ ಹಸು ಓನರ್ ಇದ್ದಾರಲ್ಲ ಅವರು ಯಾವ ಥರ ಹಾಲು ಕರಿಬೇಕು ಏನು ಅಂತ ಹೇಳಿ ಹೇಳ್ಕೊಡ್ತಾಯಿದ್ರು ಗಿರ್ಜಕ್ಕನಿಗೆ. ಅಕ್ಕನೂ ಕೂಡ ಸ್ವಲ್ಪ ಭಯದಿಂದನೇ ಹಾಲು ಕರಿತಿದ್ಲು. ಬಟ್ ಅದೇನು ಹೊದಿಲಿಲ್ಲ, ತೊಂದರೆನೂ ಮಾಡಲಿಲ್ಲ. ನಮಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಂಡ್ವಿ. ಅದೇ ಟೈಮಲ್ಲಿ ಕರ್ಕೊಂಡು ತರಬೇಕಾದ್ರೇ ಹಸು ಗಂಜಲ ಆಗ್ತಿತ್ತು. ಪುರೋಹಿತರಂತೂ ಹಸು ಬಲಗಾಲಿಟ್ಟೆ ಒಳಗೆ ಬಂತು, ಗಂಜಲನೂ ಕೂಡ ಆಗ್ತು, ತುಂಬ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾಯಿದ್ರು. ಈ ಥರ ಯಾರಾದರೂ ಒಂದು ಒಳ್ಳೇದು ಮಾತಾಡ್ತಾ ಇದ್ದಾಗ ತುಂಬಾ ಖುಷಿಯಾಗುತ್ತೆ. ಇನ್ನು ಹಾಲು ಕರಿತಿದ್ದಿದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಗಿರ್ಜಕ್ಕ ತೊಗೊತಿದ್ಲು. ಗಿರ್ಜಕ್ಕ ತೊಗೊತಿರ್ಬೇಕಾದ್ರೆ ಮಂಜುಗೂ ಕೂಡ ನಾನು ಹಾಲು ಕರಿತೀನಿ ನೋಡೋಣ ನಾವು ಒದಿಯುತ್ತಾ ಇಲ್ವಾ ಅಂತ ಬಂದ್ಲವಳು. ಬಟ್ ಅವಳು ರೆಡ್ ಸ್ಯಾರಿ ಹಾಕಿದ್ಲು. ಅಂಕಲ್ಲೆಲ್ಲ ತುಂಬಾ ಎದುರಿಸ್ತಾಯಿದ್ರು, ರೆಡ್ ಸ್ಯಾರಿ ಹಾಕಿದ್ಯಾ ಹುಷಾರು ಹಂಗೆ ಹಿಂಗೆ ಅಂತ. ಇಲ್ಲ ಪರವಾಗಿಲ್ಲ ಏನೂ ಆಗಲ್ಲ ಅಂಥೇಳಿ ಬಂದಳು. 3 ಜನ ಅಕ್ಕನೂ ಇಬ್ಬರು ಅಕ್ಕಂದಿರು ಮತ್ತು ನನ್ನ ತಂಗಿ 3 ಜನನೂ ಕೂಡ ಟ್ರೈ ಮಾಡ್ತಿದ್ರು ಹಾಲು ಕರಿಯೋದು ಏನಾದರೂ ಹೊದಿಯುತ್ತಾ ಇಲ್ವಾ ಅಂತ. ಬಟ್ ದೇವ್ರ ದಯೆಯಿಂದ ತುಂಬ ಚೆನ್ನಾಗಿ ಬಂತು. ಹಸು ಒಂದು ಚೂರೂ ಗಾಬರಿ ಆಗಲಿಲ್ಲ. ಅಲ್ಲಿ ಅವರೇ ಓನರ್ಗಳೇ ಹೇಳ್ತಾಯಿದ್ರು, ಹೊಸ ಮನೆ ಈ ಥರ ಲೈಟಿಂಗ್ಸು ಹಿಂಗೆ ಜನ ನೋಡಿದಾಗ ಗಾಬರಿ ಆಗುತ್ತೆ, ಹಸು ಒದಿಯುತ್ತೆ ಅಂತೆಲ್ಲ ಹೇಳಿ. ಬಟ್ ಏನೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಆ ಥರ ಯಾವುದೂ ಆಗಲಿಲ್ಲ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನಾವು ಅಂದ್ಕೊಂಡಿದ್ದಕ್ಕಿಂತ ತುಂಬ ಸೈಲೆಂಟಾಗಿ ಹಸು ಇತ್ತು. ಮುಂದೆ ನಾನು ಲೋಕಿ ತಿನ್ನಿಸ್ತಾಯಿದ್ವಿ, ಅದಕ್ಕೇನು ಮಾಡ್ತಾಯಿದ್ದಾರೆ ಅನ್ನೋ ಗಮನ ಕೂಡ ಇರಲಿಲ್ಲ ಹಸುಗೆ. ಅದ್ರ ಪಾಡಿಗೆ ಅದು ನಿಂತಿತ್ತು. ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಲು ಕರ್ಕೊಂಡು ಹಾಲು ಅಂದರೆ ಈಶಾನ್ಯ ಮೂಲೆಯಲ್ಲೇ ಮೊದಲು ಹುಕ್ಕಬೇಕು ಅಂತ ಹೇಳ್ತಾರಲ್ಲ, ಅದು ಕೂಡ ಸ್ವಲ್ಪ ಟೆನ್ಷನ್ ಇತ್ತು ನನಗೆ. ಈಶಾನ್ಯ ಮೂಲೆಯಲ್ಲಿ ಅಪ್ಪ ಏನೋ ಹಿಂಗೋ ಅಂತ. ಬಟ್ ಯಾವ್ಯಾವ ರೀತಿ ಆಯಿತು ಏನು ಅನ್ನೋದನ್ನು ಫುಲ್ ಕಂಪ್ಲೀಟ್ ವ್ಲಾಗ್ ನಾನು ವಾಯ್ಸ್ ಓವರ್ ಮಾಡ್ದಿರೇ ತೋರಿಸ್ತೀನಿ ನೋಡಿ. ಇನ್ನು ಮಂಜು ಆ್ಯಕ್ಚುಲಿ ನೋಡ್ತಿರ್ಬೋದು, ಸ್ಟಾರ್ಟಿಂಗ್ ಸ್ವಲ್ಪ ಹೆದರ್ತಾ ಇದ್ಲು. ಅಂಕಲ್ಲೇ ಬಂದು ಈ ಥರ ಕರಿಯಮ್ಮ ಏನೂ ಆಗೋಲ್ಲ ಅಂತೇಳಿ ಹೇಳ್ಕೊಟ್ರು. ಆಗ ಅವಳಿಗೂ ಕೂಡ ಸ್ವಲ್ಪ ಧೈರ್ಯನೂ ಕೂಡ ಬಂತು. ಸೊ ಧೈರ್ಯ ಬಂದಮೇಲೆ ಅವಳು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿದ್ರು. ನಾನಂತೂ ಮಾಡಿಲ್ಲ, ಯಾವತ್ತಾದರೂ ಒಂದ್ಸಲ ಟ್ರೈ ಮಾಡಬೇಕು ಅನ್ನೋ ಆಸೆ ತುಂಬ. ಅಂಕಲ್ಲೇ ನೋಡ್ಬೋದು ಎಷ್ಟು ಕರೆದಿದ್ದಾರೆ ಅಂತ ಹೇಳಿ. ಇನ್ನೂ ಒಂದು ಸ್ವಲ್ಪ ಕರಿತೀನಿ ನಾನು ಅಂತ ಹೇಳಿ ಗಿರ್ಜಕ್ಕನೇ ಕೂತ್ಲು. ಇಲ್ಲ ಮಂಜು ಕೊಡಿಲಿ ನಾನು ಕರಿತೀನಿ ಅಂಥೇಳಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ಲು. ಅಷ್ಟರಲ್ಲಿ ಅಂಕಲ್ಲು ಇಲ್ಲ ಟೈಮ್ ಆಗುತ್ತೆ, ಬ್ರಾಹ್ಮಿ ಮುಹೂರ್ತದಲ್ಲೇ ಹಾಲು ಉಕ್ಕಿಸ್ಬೇಕಲ್ಲ, ಸೊ ತಡ ಮಾಡಬೇಡಿ ಬನ್ನಿ ಅಂತಂದ್ಲು. ಆದರೂ ಮಂಜು ಅಂಕಲ್ ಒಂದೇ ಒಂದ್ಸಲಿ ನಾನು ಮಾಡಿಬಿಡ್ತೀನಿ ಅಂತ ಹೇಳಿ ಕರ್ಕೊಂಡ್ಲು. ರೆಡ್ ಸ್ಯಾರಿ ನೋಡಿದ ತಕ್ಷಣ ಹಸು ಒಂದ್ಸಲಿ ದೂರ ಹೋಯ್ತು. ಅವಳು ಕೂಡ ಸ್ವಲ್ಪ ನರ್ವಸ್ ಆಗ್ತಾನೆ ಇದ್ಲು. ಅದಾದಮೇಲೆ ಏನೂ ಆಗಲ್ಲ ಅಂತ ಎಲ್ಲ ಅವಳೇ ಸಮಾಧಾನ ಮಾಡಿಕೊಂಡು ಟ್ರೈ ಮಾಡೇ ಬಿಟ್ಲು. ನನಗಂತೂ ಖುಷಿ ಆಯಿತು, ನಾವಂತೂ ಟ್ರೈ ಮಾಡಲಿಲ್ಲ ಅಂತ. ಇನ್ನು ಮಂಜು ಹಾಲು ಕರಿಬೇಕಾದ್ರೆ ಇನ್ನೂ ಒಂದ್ಸಲಿ ಗಂಜಲ ಹಾಕಿದ್ದು ನೋಡಿ ಮತ್ತೆ ಬಂತು ನಿಮ್ಮ ಮನೆಗೆ ಲಕ್ಷ್ಮಿ ಅಂತ ಹೇಳಿ. ಅಂಕಲ್ ಅಂತೂ ತುಂಬಾ ರೇಗಿಸ್ತಾಯಿದ್ರು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ಬನ್ನಿ ಅಂದರೆ ಯಾವ್ಯಾವ ರೀತಿ ಪೂಜೆ ಆಯಿತು ಏನಾಯಿತು ಅಂತ ಕಂಪ್ಲೀಟ್ ವ್ಲಾಗ್ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ಮಿಸ್ ಮಾಡ್ದಿರ ನೋಡಬೇಕಾಗಿರೋದು, ನಾನು ಲೋಕಿ ಮನೆ ಹೊಸಲು ತೊಳ್ಕೊಂಡು ಬರಬೇಕಾದ್ರೆ ಏನೇನಾಯಿತು ಅನ್ನೋದನ್ನು ಕಂಪ್ಲೀಟ್ ವ್ಲಾಗಲ್ಲಿ ನೋಡಿ ಗೊತ್ತಾಗುತ್ತೆ. ವಿಡಿಯೋ ಅರ್ಧದಲ್ಲೇ ನೋಡಿದ್ರೆ ನಿಜವಾಗ್ಲೂ ಗೊತ್ತಾಗಲ್ಲ. ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಗೊತ್ತಾಗಬೇಕು ಅಂದರೆ ಫುಲ್ ವ್ಲಾಗ್ ನೋಡಲೇಬೇಕು. ಎಲ್ಲಿದೆ?
ಇಷ್ಟ ಆಗಿದೆ ಮತ್ತೆ ನಿಧಾನ प्रदक्षिण पदे पदे पापहं पापकर्मं पापात्मा पापशंभः त्रायमहं कृपादेव शरणागतवत्सल अन्यथा शरणं मास्ति मे महः तस्मात् कर्णभावेन रक्ष रक्षो गुणाधिपः अल्लाह ಹೊಸ ಮನೆಗೆ ಲಕ್ಷ್ಮಿ ಮನೆಗೆ ಹೊಸ ಲಕ್ಷ್ಮಿ ಮೊದಲ ಲಕ್ಷ್ಮಿ ಇದು ಆಯ್ತಾ ಅಮ್ಮ ಬನ್ನಿ ಅಮ್ಮ ಅಮ್ಮ ಕೈ ಮುಗಿದ್ಬಿಟ್ರಾಯ್ತು ಮೊದಲನೇ ಲಕ್ಷ್ಮಿ ಹೊಸ ಮನೆಗೆ ಬರ್ರಿ ನೀವು ಅಲ್ಲ ಅತ್ತೆ ಅಲ್ಲ ಸ್ವಾಮಿ ಕರಿಬೇಕಾ ಇಲ್ಲೇ ಹೋಗ್ಬೇಕು ಅಮ್ಮ ಬರೋಷ್ಟೊತ್ತಿಗೆ ಓಕೆ ಶುಗರ್ ಜಾಸ್ತಿ ಆಗ್ಬಿಡುತ್ತೆ ಅರ್ಧ ಕೆಜಿ ಆಗುತ್ತೆ ಒಳಗೆ ಗುರುಗಳ ಕುಂಬಳ ಮತ್ತೆ ಹಗ್ಗ ಕಟ್ಟೋ ಒಂದು ನಿಮಿಷ ಹಾಲು ಉಪ್ಬೇಡ್ವಾ ಅಲ್ಲ ಅದು ನಿಮ್ಮ ನೆನಪಿಸ್ರಿ ಅಂತ ಹೇಳಿದ್ರಿ ನೀವು ಹಗ್ಗ ಇಟ್ಟಿದ್ದೀರಲ್ವಾ ಕ್ಯಾಮ್ರಾ ಬರ್ತಿದ್ದೀರ ಹಾಲು ಕುತ್ಕೊಂಡು ಹಾಲು ಉಪ್ತೇನೆ ಸ್ವಾಮಿ ಏನು ಮಾಡಬಾರ್ದು ಹಾಲು ಕುತ್ತ ತಕ್ಷಣ ಅಲ್ಲಿಗೆನೆ ಅಲ್ಲಿಗೆ ಬರ್ತೀನಿ ನೀವೇನು ಸಾಮಾನ್ಯ ವಾಚ್ ಅಂತ ಬೇರೆ ಬಿಡಿ ಆಗುತ್ತಿಲ್ಲ ಒಂದು ಪುಣ್ಯಾತ್ಮ ಬೆಳೆದಿದೆ ಎಲ್ಲ ಹಾಕಿದ್ರಿ ಅಲ್ಲಲ್ಲ ಇಲ್ಲೇ ಇಟ್ಟಿದ್ನೆಲ್ಲ ಕುರುಂಬಳೆ ತೆಗಿಸ್ಬಿಟ್ರ ಕ್ಲೀನ್ ಮಾಡುವಾಗ ಕುರುಂಬಳೆ ಸಣ್ಣ ಮಾಡ್ಕೊಂಡು ಬೇಗ ಈ ಕಡೆ ಹಿಡ್ಕ ಈ ಕಡೆ ತುಂಡು ಮಾಡಿ ಕಡೆ ಈ ಕಡೆ ಬಿಡಿ ಅದು ಉರಿದೆ ಮತ್ತೆ ಓಕೆ ಇವಾಗ ಇದು ಲಕ್ಷ್ಮಿಗಾಯ್ತು ಬಂದಿಲ್ಲ ಅಲ್ಲ ಲಕ್ಷ್ಮಿ ಇದ್ರೆ ಲೋಕೇಶ ಲಕ್ಷ್ಮಿ ಆಯ್ತು ಲೋಕೇಶ್ ಲಕ್ಷ್ಮಿ ಅನೌನ್ಸ್ ಮಾಡ್ಬಿಡಿ ಸಾಕು ಆಮೇಲೆ ಕೊಡೋರಿ ಇಷ್ಟು ಅಮೌಂಟ್ ಕೊಡ್ತೀವಿ ಇಲ್ಲ ಸೀರೆ ಕೊಡಿಸ್ತೀವಿ ಇಲ್ಲ 3 ಜನಕ್ಕೂ 2 ಸರ ಮಾಡಿಸ್ಕೊಡ್ತೀರಾ ಅಥವಾ ಮೈಸೂರು ಸಿಲ್ಕ್ ಕೊಡಿಸ್ತೀರಾ ಅಥವಾ 3 ಜನಕ್ಕೂ ಬೇಡ ಬರೀ ಪೂರ್ವಿಗೆ ಉಂಗುರ ಮಾಡಿಸ್ಕೊಡ್ತೀರಾ ಹಾ ಅವ್ರು ಹೇಳಿದ್ರೆ ನೀನ್ ಡಿಮ್ಯಾಂಡ್ ಮಾಡಿ ನಾನ್ ಕೇಳ್ತಾ ಇದೀನಿ ಅವ್ರು ಹೇಳಿ ಏನ್ ಮಾಡ್ತಾರೆ ಅಂತೀರೋ ನೀವ್ ಕೇಳ್ದಂಗ್ ಜವಾಬ್ದಾರಿನ ನಾವೇ ತಗೊಂಡು ಓಡಾಡ್ತೀವಿ ಅಲ್ಲ ಇಲ್ಲಿ ಮನಸ್ಪೂರ್ವಕವಾಗಿ ಛತ್ರ ಪೂರ್ತಿ ಓಡಾಡ್ತೀವಿ ಅದನ್ನೇ ಜವಾಬ್ದಾರಿ ನಾವೇ ತಗೊಂಡು ನಾವೇ ಓಡಾಡ್ತೀವಿ ಖರ್ಚು ಪೂಜೆ ಆದ್ಮೇಲೆ ಇದೆಲ್ಲ ಆದ್ಮೇಲೆ ಎಲ್ರಿಗೂ ಒಂದೊಂದು ಸೀರೆ ಕೊಡ್ತೀನಿ ಎಲ್ಲ ಖರ್ಚೆಲ್ಲ ಆಯ್ತು ಓಕೆನಾ ರಚನೆಯಲ್ಲಿ ಇಟ್ಬಿಡಿ ಅಮ್ಮ ಎಡಗೈಯಲ್ಲಿ ಇಡ್ಬೇಕು ದೇವ್ರಿಗೆ ಮಾತ್ರ ಬಲಗೈ ಹೆಬ್ಬೆಟ್ಟಲ್ಲಿ ಭಾಗ್ಯಕ್ಕ ಹೆಬ್ಬೆಟ್ಟು ಸುಮ್ಮನೆ ಅದೇ ಸುಮ್ಮನೆ ಅದೇ ಹಾ ಅಲ್ಲಿ ನಿಧಾನಕ್ಕೆ ಹಾಕಿ ಹಾ ಎಲ್ಲಾದ್ರೂ ಸರಿ ಖರ್ಚು ಮಾಡಿ ಮದುವೆ ಮಾಡೋದು ಮುಂದೆ ಬನ್ನಿ ಇಲ್ಲಿ ಬನ್ನಿ ಮುಂದೆ ಲೋಕೇಶ್ ಲೋಕೇಶ್ ಹೊರಗಡೆ ಮುಂದೆ ಬನ್ನಿ ಇಬ್ರು ಮುಂದೆ ಬನ್ನಿ ಕೈ ಇಟ್ಕೋಬೇಕು
ಅದ್ರಲ್ಲಿ ನೋಡ್ತಾ ಇದ್ದವ್ರು ನೋಡ್ಬೋದು. ಹಾ ಒಂದು ಸ್ಟೆಪ್ ಒಂದ್ step. ಹಾಗೆ ಅದೇ ಮೇಲೆ ಓಕೆ ಈಗ ನೋಡಿ ರೆಡಿ ಇಬ್ರು ಬಲಗಡೆ ಅಲ್ಲಿ ಇಲ್ಲಿ ನಿಮಿಷ ಹಾಗೆ ಇಲ್ಲಿ ನೋಡಿ ಅಲ್ಲ, ಹಂಗೆ. ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಸರು ಹಾಗೆ ಇರಿ, ಹಾಗೆ ಇರಿ. ಜನ ಹಾಗೆ ಇರಿ. ಹೇಳ್ತೀನಿ. ಹೇಳ್ಸಿ ಹಾ ನಮ್ಮ ಮನೆಯವರ ಹೆಸರು ಲೋಕೇಶ್. ಯಾರು ಗೊತ್ತಾಯ್ತು? ಯಾರು ಕೇಳಿಸ್ತಾ ಗಿರಿಜಮ್ಮ? ಹೇಳ್ಬೇಕು, ಕೇಳಿಸಿಲ್ಲ. ಹಾ, ಗಂಡನ ಹೆಸರು ಲೋಕೇಶ್ ಅಲ್ಲ. ಅವ್ರು ಹೇಳ್ಬೇಕು. ಲೋಕೇಶ್ ಅಲ್ಲ ಹೇಳೋದು. ಹೇಳಿ. ಹಾ 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 ನಮ್ಮ ಮನೆಯವರ ಹೆಸರು ಲೋಕೇಶ್. ಏ ಹೇಳ್ಬೇಕು ಜೋರಾಗಿ. ಹೇಳ್ತಾ ಇದಾರೆ, ಒಂದ್ ನಿಮಿಷ ಗಾಬರಿ ಮಾಡ್ಬಾರ್ದು. ಹಾ ಜೋರಾಗಿ ಹೇಳೋಣ. ಅಲ್ಲಿ ನಿಮ್ಮ ಮಾವ ಇದ್ದಾರೆ ಹಿಂದೆ ಯೋಪನ. ಹಾ ಹೇಳಿ. ಯಾರಿಗೆ ಕೇಳಿಸ್ತಾ? ಒಬ್ರಿಗಾಗಲ್ವೇ? ಹೇಳ್ಬೇಕು, ಜೋರಾಗಿ ಹೇಳಿ. ಇದೊಂದು ಚಾನ್ಸ್ ಇದು. ಮತ್ತೆ ಹಂಗೆ ಇಷ್ಟು ಜನ ನಿಂತ್ಕೊಂಡು ಹೇಳ್ಸಕ್ಕಾಗತ್ತಾ? ಹಾ ನನ್ನ ಹೆಂಡತಿ ಹೆಸರು ಲಕ್ಷ್ಮಿ. ಬರಗಾಲ ಬರ್ಬೇಕು. ಬನ್ನಿ ಈ ಕಡೆ ನೀವು ಬಲಗಡೆ, ಈ ಕಡೆ ನಿಧಾನ ನಿಧಾನ ನಿಧಾನ. ಮನೆಗೆ ಆ ಕಡೆ ಆ ಕಡೆ. ಆಯ್ತಾ? 2 ರೌಂಡ್ ಸುತ್ತಾನೆ. ಆಯ್ತಾ? ಆಗುತ್ತಲ್ವಾ? ಈ ಕಡೆ ಇಲ್ಲಿ ಬನ್ನಿ ಇಲ್ಲಿ ಒಂದು ನಿಮಿಷ ವಿಜಯಣ್ಣ ಆಚೆ ಬರ್ಬೇಕಾ? ಮಂಜು ಈಚೆ ಬಾ. ಎಲ್ಲರೂ ಈಚೆ ಬರ್ಬೇಕಾ? ಹಾಕ್ಬೇಡ ಒಡೆಯರ್ ತಾಕತ್ ಮೇಲೆ ಇರೋದು. ಸತ್ಯ. ಹಾ ಹಂಗೆ ಇಟ್ಕೋಣ ಸ್ವಾಮಿ ಫೋಟೋಗೆ. ವಿಜಯ್ ಡಬಲ್ ಸರ್ ಬಂದ್ಬಿಡಿ ಈ ಕಡೆಗೆ. ಲೋಕೇಶ್ ಬರಪ್ಪ. ಸ್ಲಿಪ್ಪರ್ ಆ ಕಡೆ ಇಲ್ಲಿ. ಇದು ರೈಟ್ 1 2 3 4. ಇಲ್ಲಿ ಕಂಬಕ್ಕೆ ಇಟ್ಬಿಡೋಣ. ಆಗತ್ತದ, ಏನು ಮಾಡಕ್ಕಾಗಲ್ಲ. ಆಮೇಲೆ ಚೇಂಜ್ ಹಂಗೆ ಅಲ್ಲಿ ಬಂತು ಸ್ವಾಮಿಗೆ. ಅಲ್ಲಿಟ್ರೆ ಅದು ಕೆಳಗಡೆ. ಇಲ್ಲ ಅಂದಿಡೋಣ. ಅಲ್ಲಿ ಕೊಡ್ತಾರೆ ಕೊಡೋಣ ಒಂದು ಅರ್ಧ ಗಂಟೆ. ಆಮೇಲೆ ಪೂಜೆ. ಅವ್ರು ಏನು ಹಂಗೆ ಫೋಟೋ ತೆಕ್ಕೋದು. ನೋಡಿ ಸ್ಮೈಲ್ ಕೊಡ್ತಾ ಇಲ್ಲ. ಅದಕ್ಕೆ ಫೋಟೋ ಚೆನ್ನಾಗಿ ಗೊತ್ತಾಯ್ತಾ? ಎಲ್ಲ ಹಾಕೊಳ್ಳಿ. ಮನೆಗೆ ನಿವಾಳಿಸ್ಬೇಕು. ಹೊಡಿಬೇಕು, ದಬಾಯಿಸಿ. ಅಲ್ಲೇ ಹೇಳಿ ದಬಾಯಿಸ. ಸೈಡ್ಗೆ ಹಾಕು. ನಿನ್ನೆ ನೋಡಿದ್ರೆ ಹಾಂ ಅದೇ ಆ ಕಡೆಗೆ ಮೇಲೆ ಹೋಗ್ಬಿಡ. ವಿಜಯಣ್ಣ ಮೇಲೆ. ಲಕ್ಷ್ಮಮ್ಮ, ಲೋಕೇಶ್ ಖಂಡಿತ ಬರೀ ಕೈಯಲ್ಲಿ ಬರಬೇಡಿ ಯಾರು. ನಿಮ್ಗೆ ಏನೇನು ಸಿಗುತ್ತೆ ತಟ್ಟೆ ಕೈಗಿಟ್ಕೊಳ್ಳಿ.
ಅರ್ಶಿನ ಕುಂಕುಮದ್ದು ಎಲ್ಲ ತಗೊಂಡು ಒಳ್ಳೇದೆಲ್ಲ ತಗೋಬೇಕು ಒಳಗಡೆ ಆ ಮನೆ ಪೂಜೆ ಆಗ್ಬೇಕಲ್ಲಿ ಸುತ್ತಿಗೆ ತಗೋಬೇಕು ಮೇಲ್ಗಡೆಗೆ ನಿಂಬೆಹಣ್ಣು ಅಲ್ಲಿಗೆ ಬೇಡ ಆಯ್ತಲ್ಲ ರಾತ್ರಿ ನಿಂಬೆಹಣ್ಣಿದೆಲ್ಲ ಮುಗೀತು. ನಿಂಬೆಹಣ್ಣು ಮುಗೀತು ಅಲ್ಲಿಗೆ ಬೇಡ ಅಲ್ಲಿಗೆ ಬಿಡ್ಬಾರ್ದು ಅಲ್ಲಿಗೆ ಮೇಲ್ಗಡೆ ಮನೆಗೆ ಒಬ್ಬೊಬ್ರು ಒಂದೊಂದು ಬಿಡ್ಕೊಂಬರ್ಬೇಕು ದಯವಿಟ್ಟು ಹೆಂಗಸರು ಬರೀ ಕೈಲಿ ಬರಬೇಡಿ ಇವೆಲ್ಲ ತಟ್ಟೆಗಳು ಮೇಲ್ಗಡೆಗೆ ಅಲ್ಲಿ ಮಕ್ಳು ಮಲಗೋರೆ ಪರವಾಗಿಲ್ಲ ರೂಮಲ್ಲಿ. ರೂಮಲ್ಲಿ ಇದ್ರೆ ಏನಾಗಲ್ಲ, ಹಾಲಲ್ಲಿ ಅಂದರೆ ಇವಾಗ ಪೂಜೆಗೆ ಹೋಗ್ತಾ ಇದ್ದೀರಲ್ಲ, ಏನು ಇಷ್ಟೊತ್ತಿಗೆ ಎಲ್ಲ ಸೇಲ್ ಮಾಡೋದಂತೆ ಕೊಡು. ನಾನು ಅಲ್ಲೇ ನಿಂತಿದ್ದೀರಾ ಕೊಡು ಅಲ್ಲಿ ಸರದಿಗೆ ತಗೋಗಿ ಎತ್ಕೊಂಡು ಹೋಗ್ರಿ, ಅದು ಎತ್ಕೊಂಡು ಹೋಗ್ರಿ ಮೇಲೆ ಎತ್ಕೊಂಡು ಹೋಗ್ರಿ. ಇಲ್ಲಿ ಯಾರಾದ್ರೂ ಒಬ್ರು ದೇವ್ರಿದೆ ಹುಷಾರು ನಾನು ಇರ್ತೀನಿ. ನೀವು ಇರ್ತೀರಾ ಒಳ್ಳೆ ಕ್ಯಾಂಡಿಡೇಟ್ ಅಲ್ಲಿಗೆ ಬರಬೇಕಿತ್ತು ನೀವು ಇಲ್ಲೇ ನಮ್ಮ ಅಕ್ಕ ಇದ್ದಾರೆ. ನೋಡಿದ್ರಲ್ಲ ಗೈಸ್, ಕಂಪ್ಲೀಟ್ ಗೃಹ ಪ್ರವೇಶದ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ನಾನಿರೋ ಮನೆ, 3rd ಫ್ಲೋರಲ್ಲಿ ನಾನಿರೋದಲ್ವ. ಪೂಜೆ ಎಲ್ಲ ಆಗಿದ್ದು ಗ್ರೌಂಡ್ ಫ್ಲೋರಲ್ಲೇ. ನಾನಿರೋ ಮನೆಯಲ್ಲೂ ಸ್ವಲ್ಪ ಏನಾದರೂ ಪುಣ್ಯ ಮಾಡಿಸ್ಕೊಳ್ಳೋಣ ಅಂಥೇಳಿ ಮಾಡಿಸ್ಕೊತಾ ಇದ್ದೀನಿ. ಹೊಸ್ಲಿಗೆಲ್ಲ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ, ಬಟ್ ಆದ್ರೂ ಅಂಕಲ್ಲು ಸ್ವಲ್ಪ ಪೂಜೆ ಇಲ್ಲೂ ಮಾಡಬೇಕಾಗಿರೋದ್ರಿಂದ ಹೊಸ್ಲೆಲ್ಲ ಇನ್ನೊಂದ್ಸಲ ನೀರು ಚಿಮ್ಮಿಸಿ ಮೇಲೆ ಏನು ಅರಿಶಿನ ಎಲ್ಲ ಹಾಕಿದ್ವಲ್ಲ, ರಂಗೋಲಿ ಎಲ್ಲ ಬಿಟ್ಟಿದ್ವಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಮತ್ತು ಹೊಸದಾಗಿ ಹೊಸ್ಲೆಲ್ಲ ತೊಳೆದು ಪುಣ್ಯ ನೀರಲ್ಲಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಅರಿಶಿನ ಎಲ್ಲ ಇಟ್ಕೊಂಡು ಪೂಜೆ ಮಾಡಿ ಆಮೇಲೆ ಒಳಗೆ ಬಾ ಅಂತ ಹೇಳಿದ್ರು. ಯಾವುದೇ ಪೂಜೆ ಮಾಡಿದ್ರೂ ಕೆಳಗಡೆ ಪಾಯದಿಂದನೇ ಸ್ಟಾರ್ಟ್ ಆಗಬೇಕು ಅಂತ ಹೇಳಿದರು. ಹಾಗಾಗಿ ಕೆಳಗಡೆನೇ ಗ್ರೌಂಡ್ ಫ್ಲೋರಲ್ಲೇ ಎಲ್ಲ ಪೂಜೆನೂ ಮುಗಿಸಿದ್ದು. ಬಟ್ ನಾವಿರೋ ಮನೆಯಲ್ಲಿ ಮಾತ್ರ ಶನಿ ಪೂಜೆ ಮಾಡಿಸ್ಕೊಂಡ್ವಿ, ಅಂದರೆ ನವಗ್ರಹದ ಪೂಜೆ ಮಾಡಿಸ್ಕೊಂಡಿದ್ದು. ಎಲ್ಲ ನವಗ್ರಹಗಳಿಗೂ ಇಲ್ಲೇ ಕಲಶ ಮತ್ತು ಏನೇನು ಅವ್ರು ಇರ್ತಾರೋ ಅದಕ್ಕೆಲ್ಲ ಪೂಜೆ ಮಾಡಿಸಿ ಯಾವುದೇ ರೀತಿ ಏನು ದೋಷ ಆಗದಂತೆ, ಏನು ಕೆಟ್ಟದಾದಂತೆ ಆಗಲಿ ಒಳ್ಳೆಯದಾಗಲಿ ಅಂಥೇಳಿ ಪೂಜೆ ಸ್ಟಾರ್ಟ್ ಮಾಡಿಸಿದ್ದು. ಇನ್ನು ಎಲ್ಲ ಅಲ್ಲೇ ಕ್ಲೀನ್ ಮಾಡಿ ಕೆಳಗಡೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸಲು ತುಂಬಿಸ್ಬೇಕಾದ್ರೆ ಇಲ್ಲಿ ಮನೆ ಒಳಗಡೆ ಕರ್ಕೋಬೇಕಾದ್ರೆ ಯಾವ್ಯಾವ ರೀತಿ ಶಾಸ್ತ್ರ ಮಾಡಿದ್ರು ಅಂತ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ನಡೀತು. ಮನೆ ಒಳಗಡೆ ಕರ್ಕೋಬೇಕಾದ್ರೂ ಅಷ್ಟೇ ಬಲಗಾಲಿಟ್ಟೆ ಒಳಗಡೆ ಕರ್ಕೊಂಡು ನಮಗೊಂಥರ ಫೀಲ್ ಯಾವ ಥರ ಅಂದರೆ ಹೆಣ್ಣು ಗಂಡನ ಕರ್ಕೊಂಡಿರೋ ಫೀಲ್ ಥರನೇ ಆಗ್ತಾಯಿತ್ತು. ಇನ್ನು ಪೂಜೆ ಮಾಡಬೇಕಾದ್ರೆ ಮೇಲ್ಗಡೆ ಮನೆಯಲ್ಲಿ ಮಾಡಿಸೋಣ ಅಂಥೇಳಿ ಬಂದಲ್ಲ, ಇನ್ನು ನನ್ನ ಮಗನೂ ಕೂಡ ಆಗಷ್ಟೇ ಫ್ರೆಶ್ ಆಗಿ ಬಂದಿದ್ದ. ಅವನು ಕೂಡ ಹೋಮಕ್ಕೆ ಕೂರಿಸ್ಕೊಳ್ಳೋಣ ಅಂಥೇಳಿ ಕೂರಿಸ್ಕೊತಾ ಇದ್ವಿ. ನಿದ್ದೆ ಮಂಕಲ್ಲಿರೋದ್ರಿಂದ ಅವನು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅಂತಾಯಿದ್ರು. ಕೊನೆಗೆ ಪೂಜೆ ಮಾಡ್ತಾ ಮಾಡ್ತಾ ಅವನು ಹಠ ಮಾಡ್ತಿದ್ದ, ಹಾಗಾಗಿ ಅವನು ಕೂಡ ಕೂರಿಸ್ಕೊಂಡು ನಾವು ಪೂಜೆ ಸ್ಟಾರ್ಟ್ ಆಗೋವರು ಕೂರಿಸ್ಕೊಂಡು ಆಮೇಲೆ ಕಳಿಸ್ಬಿಟ್ವಿ. ನಮ್ಮ ಮನೆಯಲ್ಲ ಇದು ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಸಿಂಪಲಾಗಿ ಪೂಜೆ ಮಾಡಿಸ್ತಾ ಇದ್ವಿ. ಹಾಗೆ ಋತ್ವಿಕ್ಗೆ ಹೆಸರು ಇಟ್ಟಿರಲಿಲ್ಲ, ನಾವು ನಾಮಕರಣ ಮಾಡೇ ಇರಲಿಲ್ಲ. ಹಾಗೆ ಡೈರೆಕ್ಟಾಗಿ ಅವನ ಜಾತಕದಲ್ಲಿ ಯಾವ ಹೆಸರು ಬರುತ್ತೋ ಆ ಹೆಸರನ್ನ ಸೆಲೆಕ್ಟ್ ಮಾಡಿ ಹೆಸರು ಕರಿತಾ ಇದ್ವಿ. ಗೃಹ ಪ್ರವೇಶದ ಕಾರ್ಡಲ್ಲಿ ಅವತ್ತಿನ ದಿನ ನಾಮಕರಣ ಅಂತ ಹಾಕ್ಸೋದು ಅವನಿಗೆ ಶ್ರೇಯಸ್ಸಲ್ಲ ಅಂತ ಹೇಳಿದರು, ಹಾಗಾಗಿ ಹಾಕ್ಸಿರ್ಲಿಲ್ಲ. ಗೃಹ ಪ್ರವೇಶ ಎಲ್ಲ ಮುಗಿದ ಮೇಲೆ ಈ ಆವಾಗಲೇ ನಾವು ಕೂಡ ಹೆಸರು ಏನು ಇಡಿಸ್ತಾರಲ್ಲ ಕಿವಿಲಿ 3 ಸಲ ಹೇಳಿ ಆ ಥರ ಪೂಜೆ ಅವನದು ಒಂದೇ ಸಲ ಮುಗಿಸ್ಬಿಟ್ವಿ. ಯಾಕೆ ಅಂತ ಹೇಳಿದ್ರೆ ಅವನ ಬರ್ತಡೇ ಬರೋದು 5 ವರ್ಷಕ್ಕೆ ಒಂದು ಸಲ, ಫೆಬ್ರವರಿ 29. ಫೆಬ್ರವರಿ 29 4 ವರ್ಷ ತುಂಬಿ ಒಂದು ಸಲ ಬರೋದು. ಹಾಗಾಗಿ ಈ ವರ್ಷ 5ನೇ ವರ್ಷ ಒಂದು ಬರ್ತಡೇ ಜೋರಾಗಿ ಮಾಡೋಣ ಅಂಥೇಳಿ ನಾವೇನು ನಾಮಕರಣ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಾವು ಮನೆ ಕಟ್ತಾಯಿದ್ವಿ, ಸೊ ಎಲ್ಲದಕ್ಕೂ ಮಾಡೋದು ಸ್ವಲ್ಪ ರಿಸ್ಟ್ರಿಕ್ಷನ್ ಆಗುತ್ತಲ್ಲ, ಹಾಗಾಗಿ ಮಾಡಲಿಲ್ಲ. ಫೈನಲಿ ನಮ್ಮ ಕನಸಿನ ಮನೆ, ನನ್ನ ಮಗನ ಗೃಹ ಪ್ರವೇಶ, ನನ್ನ ನಾಮಕರಣ ಎರಡೂ ಒಟ್ಟಿಗೆ ಮಾಡಿದ್ದು ತುಂಬಾ ಖುಷಿಯಾಯಿತು. ಇನ್ನು ಋತ್ವಿಕ್ನ ಕರ್ಕೊಂಡು ಹೋಗೋದಕ್ಕೆ ಅಕ್ಕ ಬಂದಳು, ಬಟ್ ಆದರೂ ಅವನು ಹೊರಡಲಿಲ್ಲ, ಇಲ್ಲೇ ಇದ್ದ. ಸರಿ ಇರಲಿ ಬಿಡು ಅಂತ ಹೇಳಿ ಕೂತ್ಕೊತಿದ್ದೆ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರನ್ನೂ ಕೂಡ ಕೀಳಾಗಿ ನೋಡೋಕ್ಕೆ ಹೋಗಬೇಡಿ, ಯಾರನ್ನೂ ಕೂಡ ಹೀಯಾಳಿಸಿ ಮಾತಾಡೋದಕ್ಕೆ ಹೋಗಬೇಡಿ. ನನ್ನ ತುಂಬ ಜನ ಆಡ್ಕೊಂಡಿದ್ದಾರೆ, ಯಾರು ಅಂತ ಹೇಳೋಕ್ಕೂ ನನಗಿಷ್ಟ ಇಲ್ಲ. ಸಿಟಿಯಿಂದ ಬಂದು ಹಳ್ಳೀಲಿ ಮದುವೆ ಆದಳು, ಹಳ್ಳಿ ಹುಡುಗನ ಮದುವೆ ಆಗಿ ಏನು ಮಾಡ್ತಾಳೋ ಗೊತ್ತಿಲ್ಲ ಅಂತ ತುಂಬ ಹೀಯಾಳವಾಗಿ ಮಾತಾಡಿದರು. ಬಟ್ ನನಗೆ ನನ್ನ ಮಾತಾಡಿದ್ದ
ಇದರಲ್ಲಿ ನನಗೆ ಎಳ್ಳಷ್ಟು ಬೇಜಾರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಯ್ಯೋ ಬಿಡು ಹೋಗಲಿ, ಅವ್ರು ಹೇಳ್ತಿರೋದು ಕರೆಕ್ಟು ಅನ್ನೋ ಥರ ಎಲ್ಲೋ ಒಂದಿತ್ತು. ಬಟ್ ನನ್ನ ತಂದೆ ತಾಯಿನ ಮಾತಾಡಿದ್ದು ನನಗಂತೂ ಈಗಲೂ ಮರೆಯೋದಕ್ಕಾಗಲ್ಲ. ನನ್ನ ತಂದೆ ತಾಯಿಗೆ ನೋವು ಮಾಡಿದವ್ರಿಗೆ ಉತ್ತರ ಮಾತಲ್ಲೇ ಕೊಡಬೇಕು ಅಂತೇನಿಲ್ಲ. ಅವತ್ತವರು ನನ್ನ ಆಡ್ಕೊಂಡಿದ್ದಕ್ಕೆ ಇವತ್ತು ಏನಾದರೂ ಒಂದು ಮಾಡೋದಕ್ಕಾಗಿದ್ದು ಅಂತ ತಿಳ್ಕೊತೀನಿ. ಯಾರಿಗೇ ಆದರೂ ಯಾವ ತಂದೆ ತಾಯಿಗೆ ಆದ್ರೂ ಮಕ್ಕಳನ್ನ ಇಂಥವ್ರಿಗೆ ಕೊಡಬೇಕು ಅನ್ನೋದು ಇರಲ್ಲ. ಬಟ್ ಆವತ್ತಿನ ಏನಂತ ಹೇಳ್ತಾರೆ, ಅವತ್ತವ್ರು ಯಾವುದ್ರಲ್ಲಿರ್ತಾರೋ ಅವ್ರ ಕಷ್ಟ ಏನಿರುತ್ತೋ ಗೊತ್ತಿಲ್ಲ, ಬಟ್ ಮಾಡಿರ್ತಾರೆ. ಯಾವ ತಂದೆ ತಾಯಿನೂ ಹೆಣ್ಮಕ್ಳನ್ನ ಎಲ್ಲೋ ಒಂದು ಕಡೆ ಕಟ್ಟಿ ಕಳಿಸ್ಬಿಡ್ಬೇಕು ಅನ್ನೋ ಯೋಚನೆಯಲ್ಲಿ ಯಾರೂ ಇರಲ್ಲ. ದಯವಿಟ್ಟು ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಕೀಳಾಗಿ ಮಾತಾಡಬೇಡಿ. ಬಟ್ ನನ್ನ ಜೀವನದಲ್ಲಿ ನಾನು ಏನು ತೊಗೊಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವು ಅವತ್ತು ನನ್ನ ಆ ಥರ ಚುಚ್ಚಿ ಮಾತಾಡಿದ್ದಕ್ಕೆ ನಾನಿವತ್ತು ಏನಾದರೂ ಮಾಡೋದಕ್ಕೆ ಸಾಧನೆ ಆಗಿದ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಹೇಳಬೇಕು ಅಂದರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸ್ಪೆಷಲ್ಲಾಗಿ ನನ್ನ ಫ್ಯಾಮಿಲಿ ಬಗ್ಗೆ. ನನ್ನ ಫ್ಯಾಮಿಲಿ ಇಲ್ಲ ಅಂದರೆ ನಾನು ಏನೂ ಅಲ್ಲ ಅಂತ ಹೇಳ್ಬೋದು. ನಾನು ಕಷ್ಟದಲ್ಲೇ ಇರಲಿ, ಸುಖದಲ್ಲೇ ಇರಲಿ, ಪ್ರತಿಯೊಂದಕ್ಕೂ ಭಾಗಿಯಾಗಿರೋದು ನನ್ನ ಜೊತೆ ನನ್ನ ಫ್ಯಾಮಿಲಿ. ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಅಕ್ಕ ತಂಗಿರು, ನನ್ನ ಭಾವಂದಿರು. ದೇವ್ರು ನನಗೆ ಏನು ಕೊಟ್ಟಿದ್ದಾನೋ ಬಿಟ್ಟಿದ್ದಾನೋ ನನಗೆ ಗೊತ್ತಿಲ್ಲ. ಇದೇ ರೀತಿ ಯಾವಾಗಲೂ ಖುಷಿಯಾಗಿರೋ ಫ್ಯಾಮಿಲಿನ ಕೊಡಲಿ. ನನ್ನ ಫ್ಯಾಮಿಲಿಗೆ ಏನೂ ತೊಂದರೆ ಆಗ್ದಂಗೆ ಇರಲಿ. ಯಾಕೆಂದರೆ ಎಲ್ಲ ಕಷ್ಟದಲ್ಲೂ ನನ್ನ ಕೈ ಹಿಡ್ದಿದ್ದಾರೆ. ಮುಂದೆ ಭಗವಂತ ನಾನು ಅವ್ರನ್ನ ಕೈ ಹಿಡಿದು ಅವ್ರನ್ನ ನೋಡ್ಕೊಳೋ ಶಕ್ತಿ ನನಗೆ ಜಾಸ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋಸ್ ಗೈಸ್. ಬೈ ಬೈ, ಟೇಕ್ ಕೇರ್.